श्रीगुरुभ्यो नमः। हरिः ओम्। श्रीलक्ष्मीवल्लभारम्भां विकनो मणिमध्यमाम् अस्मदाचार्यपर्यन्तां वन्दे गुरुपरम्पराम्। श्रीमद्विघ्नसुगुरवे नमः। कल्याणाद्भुतगात्राय काविदार्थप्रदायिने श्रीमद्वेङ्कटनाथाय श्री श्रीनिवासाय ते नमो नमः। हरि श्रीनिवास. ನಮ್ಮ ಹೆಸರು ಹನುಮ ಪ್ರಸಾದಾಚಾರ್ಯರು. ನಾವು ತಿರುಮಲ ತಿರುಪತಿ ವೇದ ಪಾಠಶಾಲೆಯಲ್ಲಿ ವೇದಾಭ್ಯಾಸವನ್ನು ಮುಗಿಸಿ ನಂತರ ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ಇದು ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕು ಯರವನಾಗತಹಳ್ಳಿ ಕ್ಯಾಂಪ್ ಗ್ರಾಮದಲ್ಲಿ ಇದೆ. ಈ ಒಂದು ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ನಿರ್ಮಾಣ ಆಗಿ 12 ವರ್ಷಗಳ ಸಂಪೂರ್ಣ ಆಗಿ ಈಗ 13ನೇ ವರ್ಷದಲ್ಲಿ ಬಂದಿದ್ವಿ. ಈ ಸ್ವಾಮಿಯೊಂದು ವಿಶಿಷ್ಟತೆ ಏನಪ್ಪಾ ಅಂದ್ರೆ, ಈ ವಿಗ್ರಹವನ್ನು ತಿರುಮಲ ತಿರುಪತಿ ದೇವಸ್ಥಾನದಿಂದ ರಾಮಚಂದ್ರರಾವ್ ಅಂತ ಒಂದು ವಾಸ್ತುಶಿಲ್ಪಿಯಿಂದ ಕೆತ್ತನೆ ಮಾಡಲಾಗಿದೆ. ಈ ಒಂದು ವಿಗ್ರಹದಲ್ಲಿ ವಿಶೇಷತೆ ಏನಂದ್ರೆ, ಸ್ವಾಮಿಯವರು 16 ವರ್ಷದ ಒಂದು ಬ್ರಹ್ಮವಟು ಉಪನಯನ ಆಗಿರ್ತಕ್ಕಂತಹ ಬ್ರಹ್ಮವಟು ಗಾಯತ್ರಿ ಉಪದೇಶವನ್ನು ಕೊಂದು ಸಂಪೂರ್ಣವಾಗಿ ಅನುಷ್ಠಾನ ಮಾಡಿದರೆ ಯಾವ ರೀತಿ ತೇಜೋವಂತವಾಗಿ ಕಾಂತಿಯುತವಾಗಿ ಮತ್ತು ಬಾಲಕನಾಗಿ ಕಾಣಿಸ್ತಾನೋ ಅದೇ ರೀತಿಯಾಗಿ ಈ ಒಂದು ವೆಂಕಟೇಶ್ವರ ಸ್ವಾಮಿಯವರ ಒಂದು ರೂಪ ಇರುತ್ತೆ. ಹಾಗೆ ಸ್ವಾಮಿಯವರ ವಿಶಿಷ್ಟತೆ ಏನಪ್ಪಾ ಅಂದ್ರೆ, ಸಂಕಟ ಹರಣ ವೆಂಕಟರಮಣ ಅಂತ ಒಂದು ವಿಶೇಷ ವಾಕ್ಯ. ಅಂದ್ರೆ ಸಂಕಟ ಕಾಲದಲ್ಲಿ ಯಾರಾದ್ರೂ ಭಗವಂತನ ನೆನೆಸ್ತಾರೋ ಅವ್ರಿಗೆ ತಕ್ಷಣ ಕಾಲದಲ್ಲಿ ಬಂದು ಅವರ ಕಷ್ಟಗಳನ್ನು ನಿವಾರಣೆ ಮಾಡುವನೇ ವೆಂಕಟೇಶ್ವರ ಸ್ವಾಮಿ. ಹಾಗಾಗಿ ಸ್ವಾಮಿ ಒಂದು ವಿಗ್ರಹದಲ್ಲಿ ವಿಶಿಷ್ಟತೆ ಇದೆ ನೋಡಿ. ಏನಪ್ಪಾ ಅಂದ್ರೆ, ಸ್ವಾಮಿ ಶಂಖಚಕ್ರವನ್ನು ಧರಿಸಿ ತಿರುನಾಮವನ್ನು ಧರಿಸಿ ಅಭಯಹಸ್ತವನ್ನು ಕಟಿಹಸ್ತವನ್ನು ಧರಿಸಿದ್ದಾರೆ. ಆಮೇಲೆ ನೋಡ್ರಿ, ಭಗವಂತನ ಎಲ್ಲಾ ದೇವಸ್ಥಾನಗಳ ಒಂದೊಂದು ವಿಗ್ರಹ ಒಂದೊಂದು ವಿಶಿಷ್ಟತೆ ಇರುತ್ತೆ. ಆದ್ರೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಯಾವುದೇ ದೇವಸ್ಥಾನದಲ್ಲಾಗ್ಲಿ ಎಲ್ಲೇ ಆಗ್ಲಿ ಸ್ವಾಮಿ ಒಂದು ಕೈ ಹೀಗಿರುತ್ತೆ, ಒಂದು ಕೈ ಹೀಗಿರುತ್ತೆ. ಕಾರಣ ಏನಪ್ಪಾ ಅಂದ್ರೆ, ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತಗುದ್ಭಾವೋ ಭೂತಾತ್ಮ ಭೂತಭಾವನಃ ಅಂತ ಒಂದು ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ವಾಕ್ಯ ಇದು. ಅಂದ್ರೆ ಅರ್ಥ ಏನಂದ್ರೆ, ಅಣುಪರಿಮಾಣಗಳಲ್ಲಿ ಇಡೀ ವಿಶ್ವದಲ್ಲಿ ನಾನು ವ್ಯಾಪ್ತಿಯಾಗಿದ್ದೇನೆ. ಹಾಗಾಗಿ ನಾನು ಸೃಷ್ಟಿ ಮಾಡಿದಂತಹ ಸರ್ವ ಭಕ್ತರೇ, ನನ್ನ ಮಕ್ಕಳೇ, ನಿಮಗೆ ಬಂದಿರತಕ್ಕಂತಹ ಕಷ್ಟಗಳನ್ನು ನನ್ನ ಪಾದಕ್ಕೆ ಬಿಡಿ, ನಾನು ನಿಮ್ಮನ್ನು ಶರಣರಾಗಿ ನಿಮ್ಮನ್ನು ರಕ್ಷಿಸಿ ಕಾಪಾಡುತ್ತೇನೆ ಅಂತ ಒಂದು ಭಾವನೆ ಅದು. ಇದು ವಿಶಿಷ್ಟತೆ ಇದೆ ಸ್ವಾಮಿಯವರು. ಹಾಗೆ ಸ್ವಾಮಿಯೊಬ್ಬರೇ ಇದ್ದಾರೆ. ನೀವು ಹೇಳೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತಿರಲ್ಲ. ಲಕ್ಷ್ಮಿ ಎಲ್ಲಿದೆಯಪ್ಪ ಅಂದ್ರೆ, ಪಂಚಲೋಹದಲ್ಲಿ ಈ ಒಂದು ಉತ್ತರ ದಿಕ್ಕಿನಲ್ಲಿ ಈ ಒಂದು ಅಮ್ಮನವ್ರನ್ನ ಕೂರಿಸಿದ್ವಿ. ಈ ದೇವಸ್ಥಾನ ಇನ್ನೊಂದು ವಿಶೇಷತೆ ಏನಂದ್ರೆ, ಎಲ್ಲಾ ದೇವಸ್ಥಾನಗಳು ಪೂರ್ವಕ್ಕಿರ್ತಾವ, ಆದ್ರೆ ಈ ದೇವಸ್ಥಾನ ಪಶ್ಚಿಮಕ್ಕಿದೆ. ಯಾಕ್ರಿ ಗುರುಗಳೇ ಪಶ್ಚಿಮಕ್ಕಿದೆ ಅಂತ ನೀವು ಕೇಳಿದ್ರೆ, ಈ ಒಂದು ಸ್ವಾಮಿ ಸರ್ವತೋಮುಖ ಅಂತ ವ್ಯಾಪ್ತಿ. ಅಂದ್ರೆ ಸ್ವಾಮಿ ಎಲ್ಲಾ ಕಡೆ ವ್ಯಾಪ್ತಿಯಾಗಿರ್ತಾನೆ, ಎಲ್ಲಾ ಕಡೆನೂ ಪ್ರಾರ್ಥನೆ ಮಾಡಿದ್ರು ಕಾಣ್ತಾನೆ. ಹಾಗಾಗಿ ನಮ್ಮ ಗ್ರಾಮ ಎಲ್ಲ ಕೂಡ ಈ ಒಂದು ಪಶ್ಚಿಮಕ್ಕಿದೆ. ನಮ್ಮ ಗ್ರಾಮದ ಒಂದು ಸ್ವಾಮಿಗೆ ದೃಷ್ಟಿ ಗ್ರಾಮದ ಮೇಲೆ ಇರ್ಲಿ. ಪಾಡಿ ಪಶು ಪಂಟ ಪ್ರತಿಯೊಬ್ಬರು ಒಂದು ಕ್ಷೇಮವನ್ನು ಕೂಡ ಭಗವಂತನ ಅಪೇಕ್ಷೆ ಪಡ್ತಾನೆ. ಅದಕ್ಕೋಸ್ಕರ ಒಂದು ಭಗವಂತನನ್ನು ಪಶ್ಚಿಮಾಮುಖವಾಗಿ ಒಂದು ನಿರ್ಮಾಣವನ್ನು ಮಾಡಲಾಗಿದೆ. ಇದು ಒಂದು ವಿಶಿಷ್ಟದಲ್ಲಿ ಏನಪ್ಪಾ ಅಂದ್ರೆ, 360 ದಿವಸ ತ್ರಿಕಾರಾರ್ಚನೆ ನಡೆಯುತ್ತೆ. ತ್ರಿಕಾರಾರ್ಚನೆಯಲ್ಲಿ ಕೂಡ ಈ ಒಂದು ತಿರುಮಲ ತಿರುಪತಿಯಲ್ಲಿ ಯಾವ ರೀತಿ ನಡೆಯುತ್ತೋ ದಿವ್ಯ ವೈಘಾನ ಸಾಗಮೋಕ್ತವಾಗಿ ಈ ಭಗವಂತನಿಗೆ ತ್ರಿಕಾರಾರ್ಚನೆಯನ್ನು ಮಾಡ್ತೀವಿ. ನಂತರ ಸ್ವಾಮಿಯವರಿಗೆ ವರ್ಷಕ್ಕೊಂದು ಬಟ್ಟು ವಿಶೇಷವಾಗಿ ವಾರ್ಷಿಕೋತ್ಸವ, ಕಲ್ಯಾಣೋತ್ಸವ ಮತ್ತು ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಹಾಗೆ ಶ್ರವಣ ಮಾಸದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಕುಂಕುಮಾರ್ಚನೆ ಅಭಿಷೇಕಗಳು ಮತ್ತು ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ, ಕಾರ್ತಿಕೋತ್ಸವ ಮತ್ತು ಸುಬ್ರಹ್ಮಣ್ಯ ಷಷ್ಠಿ, ವರಾಹ ಜಯಂತಿ ಮತ್ತು ಗಣಪತಿ ನವರಾತ್ರಿ, ದೇವಿ ನವರಾತ್ರಿ ಇತ್ಯಾದಿ ಕಾರ್ಯಕ್ರಮಗಳೆಲ್ಲದೂ ಕೂಡ ನಾವು ನಡೆಸ್ತೀವಿ. ಅದೇ ರೀತಿಯಾಗಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಬಹಳ ವಿಶಿಷ್ಟವಾದ್ದು. ಯಾಕಂದ್ರೆ ವೈಕುಂಠ ಏಕಾದಶಿದಲ್ಲಿ ಪ್ರತಿಯೊಬ್ಬರು ಕೂಡ ಅಪೇಕ್ಷೆ ಪಡ್ತಾರೆ. ಏನದು, ಮುಕ್ಕೋಟಿ ದೇವತೆಗಳು ವೈಕುಂಠ ಏಕಾದಶಿ ದಿವಸದಲ್ಲಿ ಉತ್ತರ ಬಾಗಿಲಿಂದ ಒಳಗಡೆ ಬಂದು ಭಗವಂತನನ್ನು ದರ್ಶನ ಮಾಡಿದ್ರು ಅನ್ನೋದು ಶಾಸ್ತ್ರವಾಕ್ಯ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ವೈಕುಂಠ ದ್ವಾರವನ್ನು ತೆರೆದು ಅವತ್ತಿನ ದಿವಸ ಸ್ವಾಮಿಯವರಿಗೆ ಬೆಳಗಿನ ಜಾವ ಅಭಿಷೇಕ ಅಲಂಕಾರವನ್ನು ನಡೆಸಿ ನಂತರ ಉತ್ಸವ ಮೂರ್ತಿಗೆ ಮೆರವಣಿಗೆಯನ್ನು ಮಾಡಿ ನಂತರ ಸ್ವಾಮಿಯವರಿಗೆ ವಿಶೇಷವಾದ ತೊಟ್ಟು ಸೇವೆಯನ್ನು ಮಾಡಿ ಭಕ್ತಾದಿಗಳಿಗೆ ಉತ್ತರ ದ್ವಾರ ದರ್ಶನದಿಂದ ದರ್ಶನವನ್ನು ನೀಡ್ತಾ ಇರ್ತೀವಿ. ಇದು ಇಂಥ ವಿಶಿಷ್ಟಗಳು ನಡೀತಾ ಇರುತ್ತೆ. ಹಾಗೆ ಈ ಒಂದು ಮುಂದೆ ಬರುವಂತ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಪಾಲ್ಗುಣ ಮಾಸ ಬರುತ್ತೆ. ಇದು ಮಾಘ ಮಾಸ ರೀ. ಈ ಮಾಘ ಮಾಸ ನಂತರ ಬರುವುದು ಪಾಲ್ಗುಣ ಮಾಸ. ಈ ಪಾಲ್ಗುಣ ಮಾಸದಲ್ಲಿ ವಿಶಿಷ್ಟತೆಯಾಗಿ ನಮ್ಮ ವೆಂಕಟೇಶ್ವರ ಸ್ವಾಮಿ ಅವರೊಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರುವಂತ ಮಾಸ. ಅದರಲ್ಲಿ ಪಾಲ್ಗುಣ ಶುದ್ಧ ಪಂಚಮಿ, ಷಷ್ಠಿ, ಸಪ್ತಮಿ ಅಂತ ದಿನಗಳಲ್ಲಿ ಸ್ವಾಮಿಯವರಿಗೆ ವಾರ್ಷಿಕೋತ್ಸವ, ಕಲ್ಯಾಣೋತ್ಸವ, ಬ್ರಹ್ಮೋತ್ಸವ ಆದಿ ಕಾರ್ಯಕ್ರಮಗಳೆಲ್ಲದೂ ಕೂಡ ನಡೆಸ್ತೇವೆ.
ಇದೆಲ್ಲದೂ ಕೂಡ ನಡೆಸ್ಕೊಳ್ಳಿಕ್ಕೆಲ್ಲ ಕೂಡ ತಿರುಮಲ ತಿರುಪತಿಯಲ್ಲಿ ವೇದ ಪಂಡಿತರಾಗಿ ಟ್ರೈನಿಂಗ್ ಆಗಿರ್ತಕ್ಕಂತಹ ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಕ್ಕಂತಹ ಗುರುಗಳೆಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಅವರೆಲ್ಲರೂ ಕೂಡ ಬಂದು 3 ದಿನ ವಿಶೇಷವಾಗಿ ಸ್ವಾಮಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿಸ್ತಾರೆ. ಅದರಲ್ಲಿ ವಿಶೇಷ ಮೊದಲನೇ ದಿವಸ ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡಿ ಮತ್ತು ಮದುಮಕ್ಕಳನ್ನು ಮಾಡುವುದು. ಮಾನವನ ಜೀವನದಲ್ಲಿ ಯಾವ ರೀತಿ ಮದುವೆ ಮಾಡ್ತೀವೋ ಅದೇ ರೀತಿಯಾಗಿ ಸ್ವಾಮಿಯವರಿಗೆ ಕೂಡ ಕಂಕಣವನ್ನು ಧಾರಣೆಯನ್ನು ಮಾಡಿಸಿ ಮದುಮಕ್ಕಳಾಗಿ ಮಾಡಿಸಿ ಸಂಜೆ ಸ್ವಾಮಿಯವರಿಗೆ ವಿಶೇಷವಾದ ಒಂದು ಹವನ ಕಾರ್ಯಕ್ರಮ ಗರುಡ ಗದ್ಯ ತಾಳಗಳಿಂದ ಸ್ವಾಮಿಯವರಿಗೆ ವಿಶೇಷವಾಗಿ ಆವಾಹನೆಯನ್ನು ಮಾಡುವುದು. ನಂತರ 2ನೇ ದಿನ ಸ್ವಾಮಿಯವರಿಗೆ ನವಗ್ರಹ ಹವನ ಸುದರ್ಶನ ಹವನ ಮಹಾಶಾಂತಿ ಹೋಮ ಕಾರ್ಯಕ್ರಮವನ್ನು ನಡೆಸಿ ನಂತರ 2ನೇ ದಿವಸ ಸಂಜೆ ಗ್ರಾಮದ ಮೆರವಣಿಗೆ ಮತ್ತು ಸಾಮೂಹಿಕ ಕಲ್ಯಾಣೋತ್ಸವ. ಇದರಲ್ಲಿ ಎಲ್ಲಾ ಭಕ್ತಾದಿಗಳು ಕೂಡ ಭಾಗವಹಿಸಬಹುದು. ಈಗ ನೋಡಿ, ಜಾತಕ ದೋಷಗಳಿದ್ರೆ ಕೆಲವೊಂದಲ್ಲಿ ಮದುವೆ ಆಗ್ತಾ ಇಲ್ಲ ಗುರುಗಳೇ ಅಂದ್ರೆ ಶ್ರೀನಿವಾಸ ಕಲ್ಯಾಣ ಮಾಡಿಸಿ ಅಂತೀವಿ. ಅಂದ್ರೆ ಶ್ರೀನಿವಾಸನ ಕಲ್ಯಾಣ ಮಾಡೋದ್ರಿಂದ ನಮಗೆ ಕಂಕಣ ಬಲ ಕೂಡ ಬರುತ್ತೆ ಅಂತ ಒಂದು ಶಾಸ್ತ್ರ ವಾಕ್ಯ. ಹಾಗಾಗಿ ಶ್ರೀನಿವಾಸ ಕಲ್ಯಾಣವನ್ನು ಕೂಡ ಮಾಡಿ ವಿಶೇಷವಾಗಿ ಎಲ್ಲರಿಗೂ ಭಕ್ತರಿಗೆ ಆಶೀರ್ವಾದವನ್ನು ಕೊಡ್ತಾರೆ ಗುರುಗಳು. ನಂತರ 3ನೇ ದಿನ ಈ ಒಂದು ವಿಶೇಷವಾಗಿ 2 ದಿನ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಪ್ರಾಯಶ್ಚಿತ್ತ ಹೋಮಗಳು ಮಹಾಪೂರ್ಣಾಹುತಿ. ಸ್ವಾಮಿಯವರಿಗೆ ವಿಶೇಷವಾಗಿ 42 ಕಳಶದಿಂದ ನೀರನ್ನು ಸೇಕರಣೆ ಮಾಡಿಸಿ ಆ 42 ಕಳಸದ ನೀರು 9 ಕಳಸಕ್ಕೆ ಹಾಕಿ ಆ 9 ಕಳಸದ ನೀರನ್ನು ಸ್ವಾಮಿಯವರಿಗೆ ವಿಶೇಷವಾಗಿ ಮಾಡ್ತೀವಿ. ಈ ನೀರೆಲ್ಲ ಎದಕ್ ಮಾಡ್ಬೇಕಂದ್ರೆ 365 ದಿವಸ ಮಾಡುವಂತಹ ಅರ್ಚನೆ ಸೇವಾ ಕಾಲದಲ್ಲಿ ಏನಾದ್ರೂ ಸಮಯ ದೋಷ, ನೈವೇದ್ಯದಲ್ಲಿ ಏನಾದ್ರೂ ಕಲ್ಲು ಭತ್ತ ಧಾನ್ಯದ ಬಂದರು ಅಥವಾ ಯಾವ್ದಾರೆ ವಿಶೇಷವಾಗಿ ಪೂಜೆ ಮಾಡುವಾಗ ಏನಾದ್ರೂ ಅಪಶ್ರುತಿಗಳು ಬಂದರೂ ಕೂಡ ಅಂತ ದೋಷಗಳ ನಿವಾರಣೆ ಮಾಡೋದಕ್ಕೋಸ್ಕರ ವಾರ್ಷಿಕೋತ್ಸವ ಬ್ರಹ್ಮೋತ್ಸವ ಅಂತ ಕಾರ್ಯಕ್ರಮವನ್ನು ಮಾಡಿ ಭಗವಂತನಿಗೆ ವಿಶೇಷವಾದ ಶಕ್ತಿಯನ್ನು ನೀಡುವುದು. ನಾವು ಯಾವ್ದಾದ್ರು ಒಂದು ಗಾಡಿಯನ್ನು ತಗೊಂಡಿವಿ ಅಂದ್ರೆ ಕೆಲವು ದಿನಗಳು ಓಡಿಸಿದ ಮೇಲೆ ನಾವು ಇಂಜಿನ್ ಆಯಿಲ್ ಚೇಂಜ್ ಮಾಡ್ತೀವಿ, ಹಾಗೆ ರಿಫ್ರೆಶ್ ಮಾಡ್ತೀವಿ. ಭಗವಂತನಿಗೂ ಕೂಡ ಅಷ್ಟೇ ವಾರ್ಷಿಕೋತ್ಸವ ಅಂತ ಕಾರ್ಯಕ್ರಮ ನಡೆಸಿ ವಿಶೇಷವಾಗಿ ಕಳಾಹೋಮವನ್ನು ಮಾಡಿ ಮತ್ತೆ ವಿಶೇಷವಾಗಿ ಶಕ್ತಿಯನ್ನು ತುಂಬುವುದು. ಇದಕ್ಕೆ ವಾರ್ಷಿಕೋತ್ಸವ ಅಂತ ಕರೀತಾರೆ. 3 ದಿನದ ಹೋಮ ಕಾರ್ಯಕ್ರಮ ನಡೆಸಿ ಕುಂಭಾಭಿಷೇಕ ಮತ್ತು ಚಕ್ರ ಸ್ನಾನ ಅಂದ್ರೆ ನೋಡಿ, ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ಮಾಡಿ ಕೊನೆಯ ದಿವಸ ಈ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರೆಲ್ಲರೂ ಕೂಡ ಅಲ್ಲಿ ಸುದರ್ಶನ ಕೋನೇರಿನಲ್ಲಿ ಸುದರ್ಶನ ಚಕ್ರ ಸ್ವಾಮಿಯನ್ನು ಇಟ್ಟು ಅಭಿಷೇಕ ಸ್ನಾನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ದೇವಸ್ಥಾನದಲ್ಲಿ ಕೂಡ ಆ ಸ್ವಾಮಿಗೆ ಅಭಿಷೇಕ ಮಾಡಿ ಭಕ್ತಾದಿಗಳೆಲ್ಲರಿಗೂ ಕೂಡ ಅದನ್ನ ಶಿರಸ್ಸಿನ ಮೇಲೆ ಧಾರಣೆ ಮಾಡಿಸಿ ಅವರಿಗೆ ಸ್ನಾನಾದಿ ಕಾರ್ಯಕ್ರಮಗಳನ್ನು ಮುಗಿಸಿ ಅವರಿಗೆ ವಿಶೇಷವಾದ ಶಾಂತಿಯನ್ನು ಮಾಡ್ತೀವಿ. ಈ ಚಕ್ರ ಸ್ನಾನ ಮಾಡುವುದು ವಿಶೇಷವೇನೆಂದ್ರೆ ವಿಷ್ಣು ಸ್ಥಾನೇಶು ನಿಗಮೆ ಚಕ್ರ ತೀರ್ಥೇಶು ಪಾವನಾನಿ ಆ ತೈಲಾಭ್ಯಂಗನ ನದಿ ಸ್ನಾನಂ ಕೋಟಿ ಯಜ್ಞ ಫಲಂ ಲಭೇತ್. ಅಂದ್ರೆ ಕೋಟಿ ಯಜ್ಞಗಳನ್ನು ಮಾಡಿದ್ರೆ ಎಷ್ಟು ಫಲಿತ ಬರುತ್ತೋ ಈ ಒಂದು ಚಕ್ರ ಸ್ನಾನವನ್ನು ಮಾಡಿದ್ರೆ ಅಷ್ಟು ವಿಶೇಷವಾದ ಫಲಿತ ಬರುತ್ತೆ. ಹಾಗಾಗಿ ಬ್ರಹ್ಮೋತ್ಸವದಲ್ಲಿ ಕೊನೆಯ ದಿನ ಸಂಪ್ರೋಕ್ಷಣೆ ಮತ್ತು ಚಕ್ರ ಸ್ನಾನ ಮಾಡಿ ಸಂಜೆ ಗ್ರಾಮದ ಸಂರಕ್ಷಣೆಗೋಸ್ಕರ ಗ್ರಾಮದ ಅಭಿವೃದ್ಧಿಗೋಸ್ಕರ 12 ಪ್ರದಕ್ಷಿಣೆ ಅಂದ್ರೆ 12 ಸಲ ಪೂಜೆಗಳು 12 ಸಲ ಪ್ರದಕ್ಷಿಣೆ 12 ರೀತಿಯಾಗಿ ಚತುರ್ವೇದಗಳಿಂದ ಘಂಟಾನಾದದಿಂದ ಶಂಖಧ್ವನಿಯಿಂದ ಗಜ್ಜ ತಾಳ ರಾಗ ಯುಕ್ತವಾಗಿ 12 ಪ್ರದಕ್ಷಿಣೆಗಳನ್ನು ಮಾಡಿ 12 ಸಲ ಪೂಜೆ 12 ಸಲ